ತೊಂದರೆ ಕೊಡುತ್ತಿದ್ದ ಗಂಡನ ದೂರ ಮಾಡಿ ಹಳೆ ಬಾಯ್ ಫ್ರೆಂಡ್ ಜೊತೆ ಸೇರಿಕೊಂಡಳು. ಇವರು ಉಮೇಶ್ ಹಾಗೂ ಶಿಲ್ಪಾ. ಇವರಿಬ್ಬರು ಕಾಲೇಜ್ ದಿನಗಳಿಂದ ಪ್ರೀತಿಸುತ್ತಿದ್ದು ಮನೆಯವರಿಗೆ ಹೆದರಿ ಬೇರೆ ಬೇರೆ ಮದುವೆಯಾಗಿರುತ್ತಾರೆ. ಉಮೇಶ್ನ ಹೆಂಡತಿ ತೀರಿ ಹೋಗಿರುತ್ತಾಳೆ. ಇನ್ನು ಶಿಲ್ಪಾ ತನ್ನ ಗಂಡನಾದ ವಿನೋದ್ನ ಬಿಟ್ಟಿರುತ್ತಾಳೆ. ಹೀಗಿರುವಾಗ ಉಮೇಶ್ ನಮ್ಮಿಬ್ಬರ ಸಂಬಂಧದ ಬಗ್ಗೆ ನಿನ್ನ ಮಗಳು ರೀತುಗೆ ಆದಷ್ಟು ಬೇಗ ತಿಳಿಸುವಂತ ಶಿಲ್ಪಾಗೆ ಹೇಳ್ತಾನೆ. ಅವಾಗ ಅವರಿಬ್ಬರು ಕೂಡಿ ಇರುವುದನ್ನು ನೋಡಿದ ಗಂಡ ವಿನೋದ್, ನೀನು ಉಮೇಶ್ನೊಂದಿಗೆ ಏಕೆ ಸುತ್ತಾಡುತ್ತಿದ್ದೀಯಾ ಅಂತ ಶಿಲ್ಪಾಳನ್ನು ಕೇಳುತ್ತಾನೆ. ಅವಾಗ ಶಿಲ್ಪಾ ಅದನ್ನು ಕೇಳಲು, ನೀನಾರು 15 ವರ್ಷಗಳ ಹಿಂದೆ ನೀನು ನಮ್ಮನ್ನು ಬಿಟ್ಟು ಹೋದಾಗಲೇ ನೀನು ನಮ್ಮ ಪಾಲಿಗೆ ಸತ್ತು ಹೋಗಿದ್ದೀಯಾ ಅಂತ ವಿನೋದ್ನ ಬೈಯುತ್ತಾಳೆ. ಅವಾಗ ರೀತು ಅಲ್ಲಿಗೆ ಬಂದು, ನನ್ನ ತಾಯಿ ಯಾರ ಜೊತೆಯಾದರೂ ಸುತ್ತಾಡಲಿ, ನೀನು ಏನು ಬೇಕಾದರೂ ಮಾಡಲಿ, ಅದನ್ನೆಲ್ಲ ನೀನು ಕೇಳಬೇಡ ಅಪ್ಪ ಅಂತ ವಿನೋದ್ನನ್ನು ಬೈದು ಕಳಿಸುತ್ತಾಳೆ. ಇಷ್ಟು ದಿನ ಅಪ್ಪ ಕುಡಿದು ನಿನಗೆ ತುಂಬಾ ಹಿಂಸೆ ಕೊಟ್ಟಿದ್ದಾನೆ, ಅವನನ್ನು ನಮ್ಮ ಹತ್ತಿರ ಸೇರಿಸಿಕೊಳ್ಳುವುದು ಬೇಡ ಅಮ್ಮ ಅಂತ ಶಿಲ್ಪಾಗೆ ಹೇಳುತ್ತಾಳೆ. ಮರುದಿನ ರೀತುನ ಬಾಯ್ ಫ್ರೆಂಡ್ ಜತಿನ್ ತನಗೆ ಒಳ್ಳೆಯ ಜಾಬ್ ಸಿಕ್ಕಿರುವ ಬಗ್ಗೆ ರೀತುಗೆ ಸರ್ಪ್ರೈಸ್ ಕೊಡುತ್ತಾನೆ. ಆ ವಿಷಯ ಕೇಳಿ ಖುಷಿಯಾದ ರೀತು, ಇನ್ಮೇಲೆ ನಮ್ಮ ಮದುವೆಯ ಬಗ್ಗೆ ನಮ್ಮ ಪಾಲಕರ ಹತ್ತಿರ ಮಾತನಾಡೋಣ ಅಂತ ಜತಿನ್ಗೆ ಹೇಳುತ್ತಾಳೆ. ನಂತರ ಶಿಲ್ಪಾ ಹಾಗೂ ಉಮೇಶ್ ಒಂದು ರೆಸ್ಟೋರೆಂಟ್ಗೆ ಬರ್ತಾರೆ. ಅಲ್ಲಿ ರೀತು ಹಾಗೂ ಜತಿನ್ ಇರುವುದನ್ನು ನೋಡಿ ಮಗಳು ನಮ್ಮನ್ನು ನೋಡಿದರೆ ಕಷ್ಟವಾಗುತ್ತದೆ ಅಂತ ಉಮೇಶ್ನ ಬೇರೆ ಕಡೆ ಕರೆದುಕೊಂಡು ಹೋಗುತ್ತಾಳೆ. ಆವಾಗ ವಿನೋದ್, ನಾವಿಬ್ಬರು ನಮ್ಮ ಪಾಲಕರಿಗೆ ಹೆದರಿ ಮದುವೆ ಆಗಲಿಲ್ಲ, ಆದರೆ ನಮ್ಮ ಮಕ್ಕಳಿಗೆ ಹಾಗೆ ಆಗುವುದು ಬೇಡ, ಅವರು ಯಾರನ್ನು ಇಷ್ಟಪಡುತ್ತಾರೋ ಅವರ ಜೊತೆಗೆ ಮದುವೆ ಮಾಡಿಸೋಣ, ಹಾಗೂ ನಮ್ಮಿಬ್ಬರ ಜೀವನ ನಮಗೆ ಮತ್ತೊಂದು ಅವಕಾಶ ಕೊಟ್ಟಿದೆ, ಅದನ್ನು ನಾವು ಹಾಳು ಮಾಡಿಕೊಳ್ಳುವುದು ಬೇಡ ಅಂತ ಶಿಲ್ಪಾಗೆ ಹೇಳುತ್ತಾನೆ. ರಾತ್ರಿ ಆದ ನಂತರ ರೀತು ಜತಿನ್ ಬಗ್ಗೆ ತಿಳಿಸಲು ಅಮ್ಮನ ಹತ್ತಿರ ಹೋಗುತ್ತಾಳೆ. ಜತಿನ್ನ ನಾಳೆ ಲಂಚ್ಗೆ ಇನ್ವೈಟ್ ಮಾಡು ಅಂತ ಶಿಲ್ಪಾ ಹೇಳುತ್ತಾಳೆ. ಆವಾಗ ರೀತು ತುಂಬಾ ಖುಷಿಯಾಗುತ್ತದೆ. ಮರುದಿನ ರೀತು ಜತಿನ್ಗೆ ತಾಯಿ ಇಲ್ಲ, ಅವನನ್ನು ಅವನ ತಂದೆಯೇ ಸಾಕಿದ್ದಾನೆ ಅಂತ ಶಿಲ್ಪಾಗೆ ಹೇಳುತ್ತಿರುವಾಗ ಜತಿನ್ ಹಾಗೂ ಅವನ ತಂದೆ ಅಲ್ಲಿಗೆ ಬರುತ್ತಾರೆ. ಆದರೆ ಜತಿನ್ ತಂದೆ ಬೇರೆ ಯಾರು ಅಲ್ಲ, ಉಮೇಶ್ ಆಗಿರುತ್ತಾನೆ. ಅವನನ್ನು ನೋಡಿ ಶಿಲ್ಪಾಗೆ ದೊಡ್ಡ ಶಾಕ್ ಆಗುತ್ತದೆ. ಆವಾಗ ಉಮೇಶ್ಗೂ ಕೂಡ ರೀತುನ ತಾಯಿ ಶಿಲ್ಪಾ ಅಂತ ಗೊತ್ತಾಗಿ ಶಾಕ್ ಆಗುತ್ತದೆ. ಮರುದಿನ ಇಬ್ಬರು ಹೊರಗಡೆ ಮೀಟ್ ಆಗಿ, ಮೊದಲು ನಾವು ನಮ್ಮ ಪೇರೆಂಟ್ಸ್ಗೋಸ್ಕರ ದೂರ ಆಗಬೇಕಾಯಿತು, ನಮ್ಮ ಮಕ್ಕಳ ಖುಷಿಗಿಂತ ನಮಗೆ ಬೇರೆ ಏನು ದೊಡ್ಡದಲ್ಲ, ನಾವಿಬ್ಬರು ಮತ್ತೆ ದೂರ ಆಗೋಣ ಅಂತ ಇಬ್ಬರು ಡಿಸೈಡ್ ಮಾಡುತ್ತಾರೆ. ಆವಾಗ ಶಿಲ್ಪಾ ಉಮೇಶ್ನನ್ನು ತಬ್ಬಿಕೊಳ್ಳುತ್ತಾಳೆ. ಆವಾಗ ವಿನೋದ್ ಅದನ್ನು ಫೋಟೋ ತೆಗೆದು ರೀತುಗೆ ಕಳಿಸುತ್ತಾನೆ. ನಂತರ ಅದನ್ನು ನೋಡಿ ಶಾಕ್ ಆದ ರೀತು ಆ ಫೋಟೋ ಶಿಲ್ಪಾಗೆ ತೋರಿಸಿ, ನನ್ನ ಮಾವನ ಜೊತೆ ಈ ರೀತಿ ಸುತ್ತಾಡಲು ನಿನಗೆ ನಾಚಿಕೆ ಆಗುವುದಿಲ್ಲವೇ, ನಿನ್ನಿಂದಾಗಿ ನನ್ನ ಲೈಫೇ ಹಾಳಾಗಿತ್ತೆ ಅಂತ ಶಿಲ್ಪಾಗೆ ಬೈದು ಬೇಜಾರು ಮಾಡಿಕೊಂಡು ಹೋಗುತ್ತಾಳೆ. ಈ ಕಡೆ ಜತಿನ್ ಕೂಡ ಅಪ್ಪನಿಗೆ ಅದೇ ರೀತಿ ಮಾತನಾಡುತ್ತಾನೆ. ಅವಾಗ ಉಮೇಶ್, ನಾವಿಬ್ಬರು ಕಾಲೇಜಿನಲ್ಲಿ ಇದ್ದಾಗಿನಿಂದ ಪ್ರೀತಿ ಮಾಡುತ್ತಿದ್ದೇವೆ, ಕಾರಣಾಂತರಗಳಿಂದ ನಮಗೆ ಮದುವೆ ಆಗಲಿಲ್ಲ, ಈಗ ಆ ವಿಧಿಯ ನಮ್ಮಿಬ್ಬರನ್ನು ಒಂದು ಮಾಡಿದೆ ಅಂತ ಜತಿನ್ಗೆ ಹೇಳುತ್ತಾನೆ. ಅವಾಗ ಜತಿನ್, ನಿಮ್ಮ ಪ್ರೀತಿಯನ್ನು ಮರೆತು ನಮ್ಮ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ಅಪ್ಪ ಅಂತ ಉಮೇಶ್ಗೆ ಹೇಳುತ್ತಾನೆ. ನಂತರ ರಾತ್ರಿಯಾದ ಮೇಲೆ ಶಿಲ್ಪಾ ಉಮೇಶ್ಗೆ ಕಾಲ್ ಮಾಡಿ ರೀತು ಬೈದ ವಿಷಯ ತಿಳಿಸಿ ಅಳಲು ಶುರು ಮಾಡುತ್ತಾಳೆ. ಅವಾಗ ರೀತು, ಎಲ್ಲಿಯವರೆಗೆ ನಮ್ಮ ಮದುವೆ ಆಗುವುದಿಲ್ಲವೋ ಅಲ್ಲಿಯವರೆಗೆ ಫೋನ್ ಯೂಸ್ ಮಾಡಬೇಡ ಅಂತ ಶಿಲ್ಪಾಗೆ ಹೇಳಿ ಅವಳ ಫೋನ್ ಕಸಿದುಕೊಂಡು ಹೋಗುತ್ತಾಳೆ. ಮರುದಿನ ಜತಿನ್ ರೀತುಗೆ ಮೀಟ್ ಆಗಿ, ನಮ್ಮ ಪಾಲಕರು ತುಂಬಾ ವರ್ಷಗಳಿಂದ ಲವ್ ಮಾಡುತ್ತಿದ್ದಾರೆ, ಅವರಿಗೋಸ್ಕರ ನಮ್ಮ ಪ್ರೀತಿ ತ್ಯಾಗ ಮಾಡೋಣ ಅಂತ ಹೇಳುತ್ತಾನೆ. ಅವಾಗ ರೀತು, ಒಂದು ವೇಳೆ ಹಾಗೇನಾದರೂ ಆದರೆ ಇವತ್ತು ಅವರಿಬ್ಬರು ಕದ್ದು ಮುಚ್ಚಿ ಮೀಟ್ ಆಗುತ್ತಿರುವ ಹಾಗೆ ನಾಳೆ ನಾವಿಬ್ಬರು ಮೀಟ್ ಆಗಬೇಕಾಗುತ್ತದೆ, ನಮ್ಮ ತಂದೆ ತಾಯಿ ಇಬ್ಬರು ಮದುವೆ ಆದರೆ ನಾವಿಬ್ಬರು ಅಣ್ಣ ತಂಗಿ ಆಗುತ್ತೇವೆ ಅಂತ ಹೇಳಿ ಜತಿನ್ಗೆ ರಾಖಿ ಕಟ್ಟಲು ಹೋಗುತ್ತಾಳೆ. ಅವಾಗ ಜತಿನ್ ಅವಳಿಗೆ ಬೈದು ಈಗ ಏನು ಮಾಡುವುದು ಅಂತ ಕೇಳುತ್ತಾನೆ. ನಂತರ ರೀತು, ನೀನು ಸುಮ್ಮನಿರು, ಎಲ್ಲ ನಾನೇ ನೋಡಿಕೊಳ್ಳುತ್ತೇನೆ ಅಂತ ಹೇಳುತ್ತಾಳೆ. ಮರುದಿನ ರೀತು ಅಪ್ಪ ವಿನೋದ್ನನ್ನು ತನ್ನ ಮನೆಗೆ ಕರೆದುಕೊಂಡು ಬರುತ್ತಾಳೆ. ಅವನನ್ನು ನೋಡಿ ಶಾಕ್ ಆದ ಶಿಲ್ಪಾ, ಇವನು ನಮ್ಮಿಬ್ಬರನ್ನು ನಡು ರಸ್ತೆಯಲ್ಲಿ ಬಿಟ್ಟು ಅನಾಥರನ್ನಾಗಿ ಮಾಡಿ ಹೋಗಿದ್ದ, ಇವನನ್ನೇಕೆ ವಾಪಸ್ ಕರೆದುಕೊಂಡು ಬಂದಿದ್ದೀಯಾ ಅಂತ ರೀತುಳನ್ನು ಬೈಯುತ್ತಾಳೆ. ಅವಾಗ ರೀತು, ನನ್ನ ಕನ್ಯಾದಾನ ಮಾಡಲು ಅಪ್ಪ ಬೇಕು, ಇನ್ಮೇಲೆ ಅಪ್ಪ ಇಲ್ಲಿಯೇ ಇರುತ್ತಾನೆ, ಅವನನ್ನು ಹೊರಗಡೆ ಹಾಕಿದರೆ ನಾನು ಸಾಯುತ್ತೇನೆ ಅಂತ ಹೇಳಿ ಸೂಸೈಡ್ ಮಾಡಿಕೊಳ್ಳಲು ನೋಡುತ್ತಾಳೆ. ಅವಾಗ ಶಿಲ್ಪಾ ಅವಳನ್ನು ಬೈದು ತಡೆಯುತ್ತಾಳೆ. ಮರುದಿನ ಶಾಸ್ತ್ರಿ ಹಾಗೂ ಅಪ್ಪನನ್ನು ರೀತುಳ ಮನೆಗೆ ಬರುತ್ತೆ. ಅವಾಗ ವಿನೋದ್ ಖುಷಿಯಿಂದ ಅವರನ್ನು ಸ್ವಾಗತ ಮಾಡಿಕೊಂಡು ಆರ್ತಿ ಶೀಘ್ರದಲ್ಲೇ ಮದುವೆ ಆಗುವಂತೆ ಮುಹೂರ್ತ ಹುಡುಕುವಂತೆ ಶಾಸ್ತ್ರಿಗಳಿಗೆ ಹೇಳುತ್ತಾನೆ. ಅವಾಗ ಉಮೇಶ್ ಹಾಗೂ ಶಿಲ್ಪಾ ಇಬ್ಬರು ಸುಮ್ಮನೆ ಕುಳಿತಿರುತ್ತಾರೆ. ನಂತರ ಆ ಶಾಸ್ತ್ರಿ ನೆಕ್ಸ್ಟ್ ವೀಕ್ ಒಂದು ಒಳ್ಳೆಯ ಮುಹೂರ್ತ ಇದೆ ಅಂತ ಹೇಳುತ್ತಾನೆ. ಅವಾಗ ವಿನೋದ್, ಎಲ್ಲ ಜವಾಬ್ದಾರಿ ನಾನೇ ನೋಡಿಕೊಳ್ಳುತ್ತೇನೆ ಅಂತ ಹೇಳಿ ಎಲ್ಲರಿಗೂ ಸ್ವೀಟ್ ಕೊಡುತ್ತಾನೆ. ನಂತರ ರಾತ್ರಿ ವಿನೋದ್ ಕುಡಿದು ಬಂದು ಶಿಲ್ಪಾ ಹತ್ತಿರ, ನಾನು ನಿನ್ನ ಗಂಡನಿಗೆ ಈಗ ನೀನು ಬೇಕು ಅಂತ ಹೇಳಿ ಅವಳ ಮೇಲೆ ಬಲಾತ್ಕಾರ ಮಾಡಲು ನೋಡುತ್ತಾನೆ. ಈ ಕಡೆ ಉಮೇಶ್ ಶಿಲ್ಪಾ ಹೇಗಿದ್ದಾಳೆ ಅಂತ ನೋಡಿಕೊಂಡು ಬರಲು ಅವಳ ಮನೆ ಕಡೆ ಬರುತ್ತಾನೆ. ಆ ಕಡೆ ಶಿಲ್ಪಾ ಕಾಪಾಡಿ ಕಾಪಾಡಿ ಅಂತ ಕೂಗುತ್ತಿರುತ್ತಾಳೆ. ಅವಾಗ ರೀತು ಹೆಡ್ಫೋನ್ ಹಾಕಿಕೊಂಡು ಮ್ಯೂಸಿಕ್ ಕೇಳುತ್ತಿರುತ್ತಾಳೆ. ಅವಾಗ ಶಿಲ್ಪಾ ಎಷ್ಟೇ ಬೇಡಿಕೊಂಡರೂ ವಿನೋದ್ ಅವಳನ್ನು ಬಿಡುವುದಿಲ್ಲ. ಅದೇ ಸಮಯಕ್ಕೆ ಉಮೇಶ್ ನೇರವಾಗಿ ಶಿಲ್ಪಾಳ ರೂಮಿಗೆ ಹೋಗಿ ಅವಳನ್ನು ಕಾಪಾಡಿ ವಿನೋದ್ನನ್ನು ಬೈಯುತ್ತಾನೆ. ಅವಾಗ ವಿನೋದ್, ಗಂಡ ಹೆಂಡತಿಯರ ನಡುವೆ ಬರುತ್ತಿರುವ ನೀನಾರು ಅಂತ ಉಮೇಶ್ನನ್ನು ಬೈಯುತ್ತಾನೆ. ಅವಾಗ ಕೋಪಗೊಂಡ ಉಮೇಶ್ ಪೊಲೀಸರಿಗೆ ಫೋನ್ ಮಾಡಲು ನೋಡುತ್ತಾನೆ. ಅವಾಗ ರೀತು ಪೊಲೀಸರಿಗೆ ಹೇಳಬೇಡಿ ಅಂತ ಉಮೇಶ್ನ ಬೇಡಿಕೊಳ್ಳುತ್ತಾಳೆ. ನಂತರ ಉಮೇಶ್, ನೀನು ಇಲ್ಲಿ ಎಷ್ಟು ಹಿಂಸೆ ಅನುಭವಿಸುತ್ತಿದ್ದರೂ ರೀತು ಅಲ್ಲಿ ಮ್ಯೂಸಿಕ್ ಹಾಕಿ ಕುಣಿದಾಡುತ್ತಿದ್ದಳು, ಅವಳಿಗೆ ನಿನ್ನ ಕಷ್ಟ ಅರ್ಥವಾಗುವುದಿಲ್ಲ, ಇಂಥವರಿಗಾಗಿ ನಾವು ನಮ್ಮ ಜೀವನ ತ್ಯಾಗ ಮಾಡುವುದು ಬೇಡ, ನೀನು ಈಗಲೇ ನನ್ನ ಜೊತೆಗೆ ಬಾ ಅಂತ ಶಿಲ್ಪಾಳನ್ನು ಅಲ್ಲಿಂದ ಕರೆದುಕೊಂಡು ಹೋಗಲು ನೋಡುತ್ತಾನೆ. ಅವಾಗ ರೀತು, ನಾನು ಪ್ರೆಗ್ನೆಂಟ್ ಆಗಿದ್ದೇನೆ, ನನ್ನನ್ನು ಬಿಟ್ಟು ಹೋಗಬೇಡ ಅಮ್ಮ ಅಂತ ಶಿಲ್ಪಾಗೆ ಹೇಳುತ್ತಾಳೆ. ಆ ವಿಷಯ ಕೇಳಿ ಶಿಲ್ಪಾ, ನನ್ನ ಮಗಳಿಗೋಸ್ಕರ ನಾವು ದೂರ ಆಗಲೇಬೇಕು ಅಂತ ಉಮೇಶ್ಗೆ ಹೇಳಿ ಕಳಿಸುತ್ತಾಳೆ. ನಂತರ ಜತಿನ್, ನೀನು ಪ್ರೆಗ್ನೆಂಟ್ ಇರುವ ವಿಷಯ ನನಗೇಕೆ ತಿಳಿಸಿರಲಿಲ್ಲ ಅಂತ ರೀತುಗೆ ಫೋನ್ ಮಾಡಿ ಕೇಳುತ್ತಾನೆ. ಅವಾಗ ರೀತು, ನನ್ನ ತಂದೆ ಪೊಲೀಸರಿಗೆ ಫೋನ್ ಮಾಡುತ್ತಿದ್ದ, ನಾನು ಪ್ರೆಗ್ನೆಂಟ್ ಅಂತ ಸುಳ್ಳು ಹೇಳಿದೆ, ನನ್ನ ಅಮ್ಮ ತುಂಬಾ ಮೂರ್ಖಳಿದ್ದಾಳೆ, ಅವಳು ಅದನ್ನು ನಂಬಿಬಿಟ್ಟಳು ಅಂತ ಜತಿನ್ಗೆ ಹೇಳುತ್ತಾಳೆ. ಅದನ್ನು ಕೇಳಿ ಶಾಕ್ ಆದ ಶಿಲ್ಪಾ ಉಮೇಶ್ಗೆ ಕರೆ ಮಾಡಿ, ರೀತು ಪ್ರೆಗ್ನೆಂಟ್ ಅನ್ನೋದು ಸುಳ್ಳು, ಅವರೆಲ್ಲ ನಮ್ಮ ಪ್ರೀತಿಯನ್ನು
ಶಿಲ್ಪಾಳನ್ನು ಮಿಸ್ಯೂಸ್ ಮಾಡಿಕೊಳ್ಳುತ್ತಿದ್ದಾರೆ. ನಾನು ಈಗಲೇ ನಿನ್ನ ಜೊತೆಗೆ ಬರುತ್ತೇನೆ, ಬೇಗನೆ ನನ್ನನ್ನು ಕರೆದುಕೊಂಡು ಹೋಗು ಅಂತ ಹೇಳಿ ತನ್ನ ಲಗೇಜ್ ಪ್ಯಾಕ್ ಮಾಡಿಕೊಂಡು ಹೊರಟು ನಿಲ್ಲುತ್ತಾಳೆ. ಆವಾಗ ವಿನೋದ್ ಅವಳನ್ನು ತಡೆದು ಜಗಳ ಮಾಡಲು ಶುರು ಮಾಡುತ್ತಾನೆ. ನಂತರ ಉಮೇಶ್ ಅಲ್ಲಿಗೆ ಬಂದು ವಿನೋದ್ನನ್ನು ತಳ್ಳಿ ಶಿಲ್ಪಾಳನ್ನು ತನ್ನ ಜೊತೆಗೆ ಕರೆದೊಯ್ಯಲು ನೋಡುತ್ತಾನೆ. ಆವಾಗ ವಿನೋದ್ ಹಾಗೂ ಉಮೇಶ್ ಇಬ್ಬರ ನಡುವೆ ಜಗಳ ಶುರುವಾಗುತ್ತದೆ. ಈ ಕಡೆ ಜತಿನ್ ಅಪ್ಪ ಮನೆಯಲ್ಲಿ ಇಲ್ಲದಿರುವುದನ್ನು ನೋಡಿ ರಿತುಗೆ ಫೋನ್ ಮಾಡುತ್ತಾನೆ. ಈ ಕಡೆ ವಿನೋದ್ ಉಮೇಶ್ನ ಕತ್ತು ಹಿಸುಕಲು ಶುರು ಮಾಡುತ್ತಾನೆ. ಆವಾಗ ಶಿಲ್ಪಾ ವಿನೋದ್ನ ತಲೆಗೆ ಕಟ್ಟಿಗೆಯಿಂದ ಹೊಡೆದು ಉಮೇಶ್ ಜೊತೆ ಅಲ್ಲಿಂದ ಹೋಗಲು ನೋಡುತ್ತಾಳೆ. ಅವಾಗ ರೀತು ಅಲ್ಲಿಗೆ ಬಂದು ಅವರನ್ನು ತಡೆಯುತ್ತಾಳೆ. ಅದರಿಂದ ಕೋಪಗೊಂಡ ಶಿಲ್ಪಾ ರೀತುಳ ಕೆನ್ನೆಗೆ ಹೊಡೆದು ನೀನು ಪ್ರೆಗ್ನೆಂಟ್ ಅಂತ ಸುಳ್ಳು ಹೇಳಲು ಮನಸ್ಸಾದರೂ ಹೇಗೆ ಬಂತು ಅಂತ ಕೇಳುತ್ತಾಳೆ. ಅವಾಗ ರೀತು ಚಾಕುವಿನಿಂದ ಉಮೇಶ್ನನ್ನು ಕೊಲ್ಲಲು ಹೋಗುತ್ತಾಳೆ. ನಂತರ ಶಿಲ್ಪಾ ರೀತುಳ ತಲೆಗೂ ಕೂಡ ಹೊಡೆಯುತ್ತಾಳೆ. ಅದರಿಂದ ರೀತು ಸ್ಥಳದಲ್ಲಿಯೇ ಸಾವನ್ನಪ್ಪುತ್ತಾಳೆ. ಅದನ್ನು ನೋಡಿ ಶಿಲ್ಪಾ ತುಂಬಾ ದುಃಖ ಪಡುತ್ತಾಳೆ. ಅವಾಗ ಜತಿನ್ ಅಲ್ಲಿಗೆ ಬರುತ್ತಾನೆ. ಕೊನೆಗೆ ಉಮೇಶ್ ಹಾಗೂ ಶಿಲ್ಪಾ ಒಂದಾಗುವುದೇ ಇಲ್ಲ, ಇಬ್ಬರು ಜೈಲು ಪಾಲಾಗುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ದಂಗಲ್ ಟಿವಿ ಚಾನೆಲ್ನ ಮಾ ಬನಿ ಸಾಸ್ ಅನ್ನೋ ವಿಡಿಯೋ ಸರ್ಚ್ ಮಾಡಿ ನೋಡಬಹುದು.